ಸೊ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ರಿವ್ಯೂ ಮಾಡೋಕೆ ಹೋಗ್ತಾ ಇರೋದು ಎರಡು ಚಿತ್ರಗಳ ಬಗ್ಗೆ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಹೊಸ ಹೀರೋ ಎಂಟ್ರಿ ಆಗಿದ್ದಾರೆ. ಸೊ ಅವ್ರು ಯಾರು ಅಂತಂದರೆ ಧ್ಯಾನ್ ಯೋಗೇಶ್ವರ್ ಅವರು. ಇವರ ತಂದೆ ಇವಾಗ ಚನ್ನಪಟ್ಟಣದ MLA ಆಗಿ ಸೇವೆ ಮಾಡ್ತಾ ಇದ್ದಾರೆ. ಸೊ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕೂಡ. ಸೊ ಅವರ ಎರಡು ಚಿತ್ರಗಳು ಇವತ್ತು ಅನೌನ್ಸ್ಮೆಂಟ್ ಆಗಿದೆ. ಯಾವ್ದ್ಯಾವುದು ಅಂತಂದರೆ ಮೊದಲನೇದಾಗಿ ಸೈನಿಕ 2. ಸೊ ಈ ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ಇವ್ರ ತಂದೆ ಆದಂತಹ CP ಯೋಗೇಶ್ವರ್ ಅವರು ಈ ಚಿತ್ರನ ಮುಂಚೆ ಮಾಡಿರ್ತಾರೆ 90s. ಸೊ ಸ್ಟೋರಿನ ಕಂಟಿನ್ಯೂಷನ್ ಪಾರ್ಟ್ ಏನು ಇರಂಗಿಲ್ಲ, ಜಸ್ಟ್ ಒಂದು ಲಿಂಕ್ ಇರ್ಬೋದು. ಸೊ ಹೊಸ ಸ್ಟೋರಿನ ಮಾಡ್ತಾ ಇದ್ದಾರೆ. ಸೊ ಈ ಚಿತ್ರದ ಸ್ಟೋರಿನ ಯಾರು ಬರೆದಿದ್ದು ಅಂತಂದರೆ ಸ್ವತಃ ಅವರೇ CP ಯೋಗೇಶ್ವರ್ ಅವರೇ ಬರೆದಿದ್ದು ಕೂಡ. ಸೊ ಈ ಚಿತ್ರನ ಡೈರೆಕ್ಟ್ ಮಾಡ್ತಾ ಇರೋದು ಪುನೀತ್ ರುದ್ರನಾಗ್ ಅವರು. ಪುನೀತ್ ರುದ್ರನಾಗ್ ಅವರು 2-3 ವರ್ಷಗಳ ಹಿಂದೆ ಯುವ ರಾಜ್ಕುಮಾರ್ ಅವ್ರಿಗೆ ಒಂದು ಡೆಬ್ಯೂ ಫಿಲಮ್ನ ಅವ್ರು ಮಾಡಬೇಕಾಗಿತ್ತು. ಅದು ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ಪುನೀತ್ ರುದ್ರನಾಗ್ ಅವರು ಈ ಒಂದು ಚಿತ್ರನ ಇವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದರದ್ದು ಟೀಸರ್ ಕೂಡ ರಿಲೀಸ್ ಆಗಿದೆ ಆಫ್ಟರ್ ಲಾಂಗ್ ಇಯರ್ಸ್. ಸೊ ಅವ್ರ ತಂದೆ ಆದಂಥ CP ಯೋಗೇಶ್ವರ್ ಅವರು ಈ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಆ ಟೀಸರಲ್ಲಿ ಅವರು ಕಾಣಿಸ್ತಾರೆ ಕೂಡ ಆಮೇಲೆ. ಸೊ ಈ ಚಿತ್ರದ ಹೀರೋ ಬಗ್ಗೆ ಹೇಳಬೇಕಂದ್ರೆ ಈಸ್ ಲುಕಿಂಗ್ ಹ್ಯಾಂಡ್ಸಮ್ ಆ್ಯಂಡ್ ತುಂಬ ಫಿಟ್ಟಾಗಿ ಕಾಣಿಸ್ತಾ ಇದ್ದಾರೆ. ತುಂಬ ವರ್ಕೌಟ್ ಮಾಡಿದ್ದಾರೆ ಅನಿಸುತ್ತೆ. ಆ್ಯಂಡ್ ಏಜ್ ಜಸ್ಟ್ 22 ಅಂತೆ. ಆ್ಯಂಡ್ ಡೈಲಾಗ್ ಡೆಲಿವರಿ, ಅವ್ರು ಭಾಷಣ ಮಾಡೋದನ್ನು ನಾನು ನೋಡಿದೆ. ಡೈಲಾಗ್ ಡೆಲಿವರಿ ಇಟ್ ಫೀಲ್ಸ್ ಲೈಕ್ ಅವರು ಜಸ್ಟ್ ಮಾತಾಡೋ ಥರ ಅಲ್ಲ, ಒಂದು ನರ್ವಸ್ ಇರುತ್ತೆ. ಫಸ್ಟ್ ಮೂವಿ ಅಂತಂದರೆ ಒಂದು ನರ್ವಸ್ನೆಸ್ ಕಾಣಿಸ್ತಾ ಇರುತ್ತೆ. ಸೊ ಅದು ಏನು ಭಾಷಣ ಥರ ಮಾಡಿದ್ರು ಅವರು. ಈ ಚಿತ್ರದ ಟೀಸರ್ ಒಂದು ಚೆನ್ನಾಗಿ ಮೂಡ್ ಬಂದಿದೆ. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ನಮ್ಮ ಫೇವ್ರೆಟ್ ವಿ ಹರಿಕೃಷ್ಣ ಅವರು. ಈ ಥರ ಅವರು ಒಂಥರ ಒಂದು ಮೆಲೋಡಿಕಲ್, ಒಂದು ಕ್ಲಾಸಿಕಲ್ ಆಗಿ ಒಂದು BGMನ ಕೊಡ್ತಾ ಇರ್ತಾರೆ. ಬಟ್ ಇದರಲ್ಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ನಾನು ನೋಡೋಕೆ ಹೋಗಿಲ್ಲ, ಜಸ್ಟ್ ಆ ಮ್ಯೂಸಿಕ್ನ BGMನ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದೆ. ಆಮೇಲೆ ಗೊತ್ತಾಯಿತು, ವಿ ಹರಿಕೃಷ್ಣ ಅವರು ಮೀನ್ಸ್ ಈ ಚಿತ್ರದಲ್ಲಿ ಮ್ಯೂಸಿಕ್ನ ಮಾಡಿದ್ದಾರೆ ಅಂತಂದರೆ ಇಟ್ ಈಸ್ ವಿ ಹರಿಕೃಷ್ಣ ಈಸ್ ಬ್ಯಾಕ್ ಅಂತ. ಯಾಕಂದರೆ ನಮ್ಗಷ್ಟೇ ಗೊತ್ತಾಗುತ್ತೆ ಅದು. ವಿ ಹರಿಕೃಷ್ಣ ಫ್ರಮ್ 2008 ನಮ್ಮ ಎಲ್ಲ ಕನ್ನಡ ಇಂಡಸ್ಟ್ರಿ ಹೀರೋಗಳ ಜೊತೆ ಅವ್ರು ವರ್ಕ್ ಮಾಡಿದ್ದಾರೆ. ಈಸ್ ಗುಡ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾವು ಹೇಳ್ಬೋದು. ಇಡೀ ಕನ್ನಡ ಇಂಡಸ್ಟ್ರಿಗೆ ಗೊತ್ತು. ಅವರು ಹೊಸದಾಗಿ ಟ್ರೈ ಮಾಡ್ತಾ ಇರಬೇಕು, ಆವಾಗಲೇ ನಮಗೆ ಖುಷಿ ಆಗೋದು. ಸೊ ಆ್ಯಂಡ್ ನೆಕ್ಸ್ಟ್ ಪುನೀತ್ ರುದ್ರನಾಗ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತ. ಯಾಕಂದರೆ ಅವ್ರದ್ದೇನು ನಾವು ಜಲಕ್ ನೋಡಿದ್ವಿ, ಟೀಸರ್ಗಳು ನೋಡಿದ್ದೀವಿ. ಮೇಕಿಂಗ್ ಈಸ್ ವಿಷನ್ ಈಸ್ ಅಲ್ಟಿಮೇಟ್. ಆ್ಯಂಡ್ ನೋಡಬೇಕು ಅವರು ಫಸ್ಟ್ ಫಿಲಮ್ ಯಾವಾಗ ರಿಲೀಸ್ ಆಗುತ್ತೋ, ಹೌ ಈಸ್ ಡೈರೆಕ್ಟಿಂಗ್ ಫುಲ್ ಫ್ಲೆಡ್ಜ್ ಮೂವಿ ಅಂತ ಇನ್ನೂ ಗೊತ್ತಾಗಬೇಕು. ಸೊ ಆ್ಯಂಡ್ ನೆಕ್ಸ್ಟ್ ಪ್ರೊಡ್ಯೂಸರ್ ಬಗ್ಗೆ ಏನು ಹೇಳೋದು, CP ಯೋಗೇಶ್ವರ ಪೊಲಿಟಿಷಿಯನ್. ಆಬ್ವಿಯಸ್ಲಿ ದೇ ಹ್ಯಾವ್ ಮನಿ. ಬಟ್ ಏನೇ ಆಗಲಿ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಬಂದೇ ಬರುತ್ತೆ. ಅಪ್ಪನ ದುಡ್ಡಿದೆ, ಬೆಳೀತಾರೆ ಹುಡುಗರು ಅಂತ ಏನು ಆ ಥರ ಮಾತಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಬರೀ ಕಾಮೆಂಟ್ಸ್ಗಳಿಗೆ ಅಷ್ಟೇ ಸೀಮಿತ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆದವರು, ಟ್ಯಾಲೆಂಟ್ ಇರೋರಿಗೆ ಒಂದು ಚಾನ್ಸ್ ಸಿಗ್ತಾಯಿಲ್ಲ. ಚಾನ್ಸ್ ಸಿಕ್ಕರೂ ಕೂಡ ಒಂದು ಪರ್ಫಾರ್ಮೆನ್ಸ್ ಬೆಟ್ರಾಗಿ ಮಾಡಿದ್ರು ಕೂಡ ಸಿನಿಮಾಗಳು ಅಷ್ಟೊಂದು ಅಂದ್ಕೊಂಡಷ್ಟು ಹೋಗ್ತಾ ಇಲ್ಲ. ಸಿ ಇನ್ ದ ಅಪ್ಕಮಿಂಗ್ ಮೂವೀಸ್ ಧ್ಯಾನ್ ಯೋಗೇಶ್ವರ್ ಅವರು ಏನು ಮಾಡ್ತಾರೆ ಅಂತ. ಆ್ಯಂಡ್ ನೆಕ್ಸ್ಟ್ ಇದು ಒಂದು ಫಿಲಮ್ ಬಗ್ಗೆ ಆಯಿತು. ಆ್ಯಂಡ್ ನೆಕ್ಸ್ಟ್ ಫಿಲಮ್ ಕರ್ನಾಟಕ ಬಲ ಅಜಯಂ. ಈ ಫಿಲಮ್ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ನಮಗೆ ಒಂದು ಅರ್ಹತೆ ಇರಬೇಕು. ಯಾಕಂದರೆ ನಮ್ಮ ಬಾದಾಮಿ ಚಾಲುಕ್ಯರಾದಂಥ ಇಮ್ಮಡಿ ಪುಲಕೇಶಿ ಅಂದರೆ 2ನೇ ಪುಲಕೇಶಿ ಅವರು ಏನಿರ್ತಾರೆ ಅವ್ರ ಬಗ್ಗೆ ಎಷ್ಟು ಜನ ಮಾತಾಡಿದ್ದಾರೆ. ನಮ್ಮ ಇಮ್ಮಡಿ ಪುಲಕೇಶಿ ಅವ್ರ ಬಗ್ಗೆ ಏನು ಮಾತಾಡೋದು, ಅವರ ಸಾಹಸಗತೆ ಇಡೀ ನಮ್ಮ ಕನ್ನಡ ನಾಡಿಗೆ ಗೊತ್ತು. ಸೊ ಅದು ಚಿತ್ರಗಳ ಮೂಲಕ ಬರಬೇಕು. ಒಬ್ಬ ಫೇಮಸ್ ಆ್ಯಕ್ಟ್ರ್, ಒಬ್ಬ ಪೊಟೆನ್ಷಿಯಲ್ ಆ್ಯಕ್ಟ್ರಿಂದ ಆ ಚಿತ್ರ ಮೂಡ್ ಬರಬೇಕಿತ್ತು ಅಂತ ನಮ್ಗೆ ಆಸೆ ಇತ್ತು. ಬಟ್ ಇವಾಗ ಒಂದು ಜಲಕ್ ಬಿಟ್ಟಿದ್ದಾರೆ, ಟೀಸರ್ನ ಬಿಟ್ಟಿದ್ದಾರೆ, ಇಂದ ಒಂದು ಕ್ರಿಯೇಟ್ ಮಾಡಿದ್ದಾರೆ. ವೇರ್ ವಿಲ್ ಗೆಟ್ ಅದು ಫುಲ್ ಫ್ಲೆಡ್ಜ್ ಇಮ್ಮಡಿ ಪುಲಕೇಶಿ ಬಗ್ಗೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಒಂದು ಫಸ್ಟ್ ಹಾಫಲ್ಲಿ ನಾವು ನೋಡಬೇಕಾತಂದರೆ ಆ ಹಿಸ್ಟಾರಿಕಲ್ ಪಾರ್ಟ್ ಏನಿತ್ತು ಅದನ್ನು ತೋರಿಸಿದ್ದಾರೆ. ಆ್ಯಂಡ್ ಧ್ಯಾನ್ ಯೋಗೇಶ್ವರ್ ಅವರು ಇಮ್ಮಡಿ ಪುಲಕೇಶಿ ಪಾತ್ರ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ನೆಕ್ಸ್ಟ್ ಸಡನ್ನಾಗಿ ಬರುತ್ತೆ, ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂಡು ಒಂದು ಹಳ್ಳಿ ರೈತರ ಒಂದು ಬ್ಯಾಕ್ ಡ್ರಾಪ್ ಇರಬೇಕು, ವಿಲೇಜ್ ಬ್ಯಾಕ್ ಡ್ರಾಪ್ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿರಬೇಕು. ಐ ಫೀಲ್ ಇಟ್ ಈಸ್ ಲೈಕ್ ಮಿಕ್ಸ್. ಇವಾಗ ಒಂದು ಫುಲ್ ಫ್ಲೆಡ್ಜ್ ಹಿಸ್ಟಾರಿಕಲ್ ಮೂವಿ ಮಾಡೋದು ಬೇರೆ, ಒಂದು ಹಿಸ್ಟಾರಿಕಲ್ ಸ್ಟೋರಿನ ಒಂದು ಬ್ಯಾಕ್ ಡ್ರಾಪ್ ಆಗಿ ಇಟ್ಕೊಂಡು ಮಾಡೋದು ಬೇರೆ. ನೆಕ್ಸ್ಟ್ ಇದರಲ್ಲಿ ಇವರು ಹೇಗೆ ಹೌ ದೇ ವಿಲ್ ಕ್ಯಾರಿ ಅಂತ ವಿ ಡೋಂಟ್ ನೋ. ಯಾಕಂತಂದರೆ ಇದನ್ನು ಡೈರೆಕ್ಟ್ ಆ್ಯಂಡ್ ಇನ್ನೊಂದು ಹೇಳಲೇಬೇಕು, ಇದನ್ನು ಡೈರೆಕ್ಟ್ ಮಾಡ್ತಿರತಕ್ಕಂಥವ್ರು ನಾಗಣ್ಣ ಅವರು. ಆ್ಯಂಡ್ ನಾಗಣ್ಣ ಅವರು ನಿಮ್ಗೆ ಗೊತ್ತಿರಲೇಬೇಕು ಯಾರಂತಂದರೆ ಈ ಹಿಂದೆ ಅವರು 2018-19 ಕುರುಕ್ಷೇತ್ರ ಚಿತ್ರನ ಅವ್ರು ಮಾಡಿದ್ದು.
ಸೊ ನಾವು ಹಿಸ್ಟಾರಿಕಲ್ ಮೂವಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಭಾಳ ಕಡಿಮೆ ಆಗ್ತಾಯಿದೆ, ಮಾಡಿದ್ರೂ ಅಷ್ಟು ರೇಂಜಿಗೆ ಮಾಡ್ತಾ ಇಲ್ಲ, ಒಂದು ಲೆವೆಲಿಗೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇತ್ತು ನೋಡಿ, ಆ ಥರ ಒಂದು ವಿ ಆರ್ ಎಕ್ಸ್ಪೆಕ್ಟಿಂಗ್ ಆ್ಯಸ್ ಅ ಪ್ರೌಡ್ ಕನ್ನಡಿಗ, ನಮ್ಮ ಕನ್ನಡದ ಚರಿತ್ರೆ, ನಮ್ಮ ಕನ್ನಡ ಹಿಸ್ಟ್ರಿ ಅಂತ ನಾವೇನು ಕರಿತೀವಿ, ಒಂದು ಫುಲ್ ಫ್ಲೆಡ್ಜ್ ಆಗಿ ಒಂದು ಮಾಸಿಯಾಗಿ ಒಂದು ಬ್ಲಾಕ್ ಬಸ್ಟರ್ ಹಿಸ್ಟಾರಿಕಲ್ ಮೂವಿ ಬೇಕಾಗಿದೆ. ಜನಗಳಿಗೆ ಹಿಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ಅಷ್ಟೊಂದು ನೀಟಾಗಿ ಹಿಸ್ಟ್ರಿ ಬಗ್ಗೆ ಗೊತ್ತಿದ್ರು ಅದನ್ನು ತೆಗಿಯೋವಂಥ ಒಂದು ಕೆಪಾಸಿಟಿ ಇರುವಂಥ ಒಬ್ಬರು ಡೈರೆಕ್ಟರ್ ಮತ್ತು ಆ ಡೈರೆಕ್ಟರ್ಗೆ ಸಾಥ್ ಕೊಡುವಂಥ ಒಬ್ಬ ಪ್ರೊಡ್ಯೂಸರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಸಿಗ್ತಾ ಇಲ್ಲ. ಬ್ರೇಕ್ ಥ್ರೂ ಹಿಸ್ಟಾರಿಕಲ್ ಮೂವಿಗೆ ಬೇಕಾಗಿದೆ ಕನ್ನಡ ಇಂಡಸ್ಟ್ರಿಯಿಂದ. ಸೊ ನೆಕ್ಸ್ಟ್ ಕರ್ನಾಟಕ ಬಲಂ ಅಜೇಯಂ, ಈ ಚಿತ್ರ ಇವಾಗೇನು ಅನೌನ್ಸ್ಮೆಂಟ್ ಆಗಿದೆ. ಇದನ್ನು ಸ್ಟೋರಿ ಬರೆದವರು ಸ್ವತಃ CP ಯೋಗೇಶ್ವರ್ ಅವರು. ಸೊ ವಿಲ್ ಸಿ ಯಾವ ಥರ ಸ್ಟೋರಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಇಟ್ ವಿಲ್ ಬಿ ಎ ವಿಲೇಜ್ ಬ್ಯಾಕ್ ಡ್ರಾಪ್. ರೈತರಿಗೆ ಯಾವ್ಯಾವ ಥರ ಫೆಸಿಲಿಟೀಸ್ನ ಕೊಟ್ಟಿದ್ರು, ಇವಾಗ ಯಾವ ಥರ ಫೆಸಿಲಿಟೀಸ್ ಆಗಿದೆ, ಉತ್ತರ ಕರ್ನಾಟಕ ಅಧ್ವಾನಾಗಿ ಹೋಗ್ಬಿಟ್ಟಿದೆ. ಸೊ ಮೇ ಬಿ ದಟ್ ಟೈಪ್ ಆಫ್ ಸ್ಟೋರಿ, ಯಾಕಂದರೆ ಫುಲ್ ಫ್ಲೆಡ್ಜ್ ಅಂತೂ ಮೂವಿ ಬೇಡ, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಈಸ್ ಎ ನ್ಯೂ ಹೀರೋ, ಇವ್ರಿಗೆ ಒಂದು ಸ್ವಲ್ಪ ಬೇರೆ ಬೇರೆ ಥರ ಮೂವಿನ ಟ್ರೈ ಮಾಡೋಕ್ಕೆ ಬಿಡಿ. ಡೈರೆಕ್ಟಾಗಿ ಹಿಸ್ಟಾರಿಕಲ್ ಮೂವಿ ಬೇಡ. ಆ್ಯಂಡ್ ಇಮ್ಮಡಿ ಪುಲಕೇಶ್ ಅವ್ರ ಬಗ್ಗೆ ಡಾಲಿ ಧನಂಜಯ ಅವರು ಮಾತಾಡಿದರು. ಆ್ಯಂಡ್ ಇನ್ನೊಬ್ಬರು ಡೈರೆಕ್ಟ್ರು ಕೂಡ ಏರಿಯಾ ಅಂತ ಮೊನ್ನೆ ಟೈಟಲ್ಸ್ ಕೂಡ ಅನೌನ್ಸ್ ಆಗಿದೆ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಆನ್ ಬಿಗ್ ಜಾಯಿಂಟ್ ಇಮ್ಮಡಿ ಪುಲಕೇಶ್ ಅವರ ಮೂವಿ. ಮಾಡೋದಾದರೆ ಪರ್ಫೆಕ್ಟಾಗಿ ಬೆಸ್ಟನ್ನ ಕೊಟ್ಟು ಮಾಡಿ. ನೀವು 2 ವರ್ಷ ತೊಗೋತೀರೋ 5 ವರ್ಷ ತೊಗೋತೀರೋ ಒಂದೇ ಸಲ ಇರುತ್ತದು. ಯಾಕಂದರೆ ಇಮ್ಮಡಿ ಪುಲಕೇಶ್ ಅವ್ರ ಬಗ್ಗೆ ಇವಾಗ ರಿಸರ್ಚು ಮಾಡಿದ್ರೆ ಹೆಚ್ಚು ಗ್ರೇಟ್ ಸ್ಟೋರಿ ಸಿಗ್ತಾ ಇದೆ ಅವ್ರ ಬಗ್ಗೆ. ರಿಯಲಿಸ್ಟಿಕ್ ಸ್ಟೋರಿ, ಯಾವುದೇ ಫ್ಯಾಂಟಸಿಗಿಂತನೂ ಕಡಿಮೆ ಇಲ್ಲ. ನೀವು ಓದಿ ಹಿಸ್ಟ್ರಿನ ತಿಳ್ಕೊಳ್ಳಿ. ಇಮ್ಮಡಿ ಪುಲಕೇಶ್ ಅವ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ. ಆ್ಯಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ಬೆಸ್ಟ್ ಫ್ರಮ್ ವಿ ಹರಿಕೃಷ್ಣ ಸರ್, ನಮ್ಮ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ನನಗಿಷ್ಟ ಆದಂಥ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್. 2 ಚಿತ್ರಕ್ಕೆ ಅವರೇ ಮ್ಯೂಸಿಕ್ನ ಮಾಡ್ತಾ ಇದ್ದಾರೆ. ಐ ಹೋಪ್ ಸೊ ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, 2 ಚಿತ್ರ ಅದ್ದೂರಿಂದ ಆಗಲಿ. ಸೊ 2027ಕ್ಕೆ ಟೇಕ್ ಆಫ್ ಆಗುತ್ತಂತೆ ಸೈನಿಕ 2. ಸೊ ಇವಾಗ 2026 ಇವಾಗೇನು ಸ್ಟಾರ್ಟ್ ಆಗಿದೆ, ಇವಾಗ ಕರ್ನಾಟಕ ಬಲಂ ಅಜೇಯಂ ಅದು ಟೇಕ್ ಆಫ್ ಆಗ್ತಾಯಿದೆ ಅಂತೆ. ಸೊ ಚೆನ್ನಾಗಿ ಬರಲಿ, ಚೆನ್ನಾಗಿ ಮೂಡ್ ಬರಲಿ. ಧ್ಯಾನ್ ಯೋಗೇಶ್ವರ್ ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬ ಹೀರೋ ಎಂಟ್ರಿ ಕೊಟ್ಟಿದ್ದಾರೆ. ಜಾಸ್ತಿ ಜನ ಬಂದಿದ್ದಾರೆ, ಅಷ್ಟೇ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಒಂದು ಮೂವಿ ಮಾಡಿ ಒಂದು ಮೂವಿಗೆ ಜಾಸ್ತಿ ಹೈಪ್ ಇರುತ್ತೆ, ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ. ಆ ಪ್ಯಾಷನೇಟ್ ಇಟ್ಕೋಬೇಕು ಆ್ಯಂಡ್ ಆ ಫಿಸಿಕ್ನ ಮೇಂಟೈನ್ ಮಾಡಬೇಕು. ಆ್ಯಂಡ್ ಸ್ಟೋರಿಗಳನ್ನ ಡಿಫ್ರೆಂಟ್ ವೆರೈಟೀಸ್ನ ಸ್ಟೋರಿಗಳನ್ನ ಕೇಳಬೇಕು, ಹೊಸ ಸ್ಟೋರಿಗಳನ್ನ ಮಾಡಬೇಕು, ಹೊಸ ಡೈರೆಕ್ಟರ್ಸ್ನ ಹುಡುಕೊಂಡು ಹೋಗಬೇಕು. ಹೊಸ ಸ್ಟೋರಿ ರೈಟರ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿಯವರು ಚಾನ್ಸ್ ಕೊಡಲೇಬೇಕು. ಇಲ್ಲಾಂದರೆ ನೋ ವೇ, ಕನ್ನಡ ಇಂಡಸ್ಟ್ರಿ ವಿಲ್ ಬಿ ಗೆಟಿಂಗ್ ಡೌನ್ ಡೇ ಬೈ ಡೇ. ಥ್ಯಾಂಕ್ ಯು.